ರಾಜ್ಯ ನಾರಿಯರ ಅದ್ದೂರಿ ದೀಪಾವಳಿ ಸಂಭ್ರಮ ಕಸಿತ ಕೆಎಸ್ಐಸಿ ರೇಷ್ಮೆ ಸೀರೆ ಉಡಬೇಕೆಂಬ ಆಸೆ ಕನಸು ಹೊತ್ತವರಿಗೆ ನಿರಾಸೆಯಾಯಿತಾ? ರಾಜ್ಯ ನಾರಿಯರ ಅದ್ದೂರಿ ದೀಪಾವಳಿ ಸಂಭ್ರಮ ಕಸಿತ ಕೆಎಸ್ಐಸಿ ರೇಷ್ಮೆ ಸೀರೆ ಉಡಬೇಕೆಂಬ ಕನಸು ಹೊತ್ತವರಿಗೆ ನಿರಾಸೆ. ರಾಜ್ಯದಲ್ಲಿ ಸಿಗುತ್ತಿಲ್ಲ ಮೈಸೂರು ಸಿಲ್ಕ್ ಸೀರೆ, ಬರೆದವರಿಗೆ ಕೊಡಬೇಕು ಗೀ ರೈಸ್ ಕಬಾಬ್. ಮೈಸೂರು ಸಿಲ್ಕ್ ಸೀರೆಗೆ ಹೆಚ್ಚಾಗುತ್ತಿದೆ ಭಾರಿ ಡಿಮ್ಯಾಂಡ್. ಹೀಗಾಗಿ ಬೇಡಿಕೆಗೆ ತಕ್ಕಂತೆ ರೇಷ್ಮೆ ಸೀರೆ ಉತ್ಪಾದನೆ ಮಾಡದ ಕೆಎಸ್ಐಸಿ ಹೊಸ ಸೀರೆ ಬಂದು ಕೆಲವೇ ನಿಮಿಷಗಳಲ್ಲೇ ಮಾರಾಟ. ಸಾಲು ಸಾಲು ಹಬ್ಬದ ಹಿನ್ನೆಲೆ ಮೈಸೂರು ಸಿಲ್ಕ್ ಸೀರೆಗೆ ಬೇಡಿಕೆ ಹೆಚ್ಚಾಗಿದೆ. ಮೈಸೂರು ಸಿಲ್ಕ್ ಸೀರೆಗೆ ದಿಢೀರನೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿರೋದು ಯಾಕೆ? ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿಲ್ಲ ಮೈಸೂರು ಸಿಲ್ಕ್ ಸೀರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿರೋ ರೇಷ್ಮೆ ಸೀರೆ. ಆದರೆ ನೋಡಿ, ರಾಜ್ಯ ನಾರಿಯರ ಅದ್ದೂರಿ ದೀಪಾವಳಿ ಸಂಭ್ರಮ ಕಸಿತ ಕೆಎಸ್ಐಸಿ ಎನ್ನುವಂಥ ಪ್ರಶ್ನೆಗಳೆದ್ದಿರುವಂತಹದ್ದು. ರೇಷ್ಮೆ ಸೀರೆ ಉಡಬೇಕೆಂಬ ನಾರಿಯರ ಕನಸು, ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಮೈಸೂರು ಸಿಲ್ಕ್ ಸೀರೆ. ಹೆಣ್ಣು ಮಕ್ಕಳಿಗೆ ಶೃಂಗಾರ ಮತ್ತು ಅಹಂಕಾರ ಎರಡೂ ಕೂಡ ಪ್ರಿಯವಾದಂತಹ ವಿಚಾರ. ತಾನು ಅತಿ ಹೆಚ್ಚು ಸುಂದರವಾಗಿ ಕಾಣಿಸ್ಕೋಬೇಕು, ಇದು ನಾರಿಯರ ಮೂಲಭೂತವಾದಂತಹ ಹಕ್ಕು. ಸೊ ಹಾಗಾಗಿ ಸೀರೆಗಳಲ್ಲಿ ರಾಣಿ ಎಂದು ಕರೆಸಿಕೊಳ್ಳುವ ಸಿಲ್ಕ್ ಸೀರೆ ಅಥವಾ ರೇಷ್ಮೆ ಸೀರೆ ಇವುಗಳನ್ನು ಉಡೋದಕ್ಕೆ ಮಹಿಳೆಯರು ಹಾತೊರೆಯೋದು ಅದು ಸಹಜ. ಸೊ ರಾಜ್ಯದಲ್ಲಿ ಈಗ ರೇಷ್ಮೆಯ ಉತ್ಪಾದನೆಯೂ ಇಲ್ಲ. ರೇಷ್ಮೆ ಉತ್ಪಾದನೆಗೆ ಒಳಗಾಗಿ ಸೀರೆ ಮಾಡುವಂತಹ ಕ್ರಿಯೆ ಪ್ರಕ್ರಿಯೆಗಳು ಕೂಡ ರಾಜ್ಯದಲ್ಲಿ ನಡೀತಿಲ್ಲ. ಸೊ ಹೀಗಾಗಿ ಸಾಲು ಸಾಲು ಹಬ್ಬ ಬಂದಿದೆ. ಈಗಾಗಲೇ ದೀಪಾವಳಿಯು ಕೂಡ ಇನ್ನೇನು ದೀಪಾವಳಿ ಇವತ್ತು ನಾಳೆ ನಾಡಿದ್ದು. ಸೊ ಈ ದಿನದಲ್ಲಿ ನಾರಿಯರು ಸೀರೆ ಉಡೋದು ಕೂಡ ಕಡಿಮೆ ಆಗಿದೆ, ಅದರಲ್ಲೂ ರೇಷ್ಮೆ ಸೀರೆ. ಸೊ ಸೀರೆಗೆ ಬೇಡಿಕೆ ಯಾಕೆ ಇಷ್ಟು? ಜೊತೆಗೆ ಬೇಡಿಕೆ ಇದ್ದರೂ ಕೂಡ ರೇಷ್ಮೆ ಸೀರೆ ಸಿಗ್ತಾ ಇಲ್ಲ ಅನ್ನೋದೇ ಅತಿ ದೊಡ್ಡ ಬೇಸರದ ಸಂಗತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.